ವೆಲ್ಕಮ್ ಟು ಮೈ ಚಾನಲ್. ಇವತ್ತು ಸಿಂಪಲ್ ಆಗಿ ವೆಜಿಟೇಬಲ್ ಕುರ್ಮಾ ಹೇಗೆ ಮಾಡೋದು ಅಂತ ನೋಡೋಣ. ಇಲ್ಲಿ ನಾನು ಬಳಸ್ತಿರೋ ತರಕಾರಿ ಬಂದು 1 ಕಪ್ ಅವರೆಕಾಳು, 1 ಕಪ್ ಆಲೂಗಡ್ಡೆ, 1 ಕಪ್ ನೌಕೋಲು, 1 ಕಪ್ ಬೀನ್ಸ್ ಮತ್ತು ಕ್ಯಾರೆಟ್ ಪ್ರಮಾಣ ಸ್ವಲ್ಪ ಕಮ್ಮಿ ಇರುತ್ತೆ. ಈಗ 1 ಕಪ್ ಬ್ರೋಕಲಿ, ಬೇಯಿಸಿಟ್ಕೊಂಡಿರೋ ಬ್ರೋಕಲಿ ಅದು. ಇವಾಗ ಮಸಾಲೆಗೆ ಏನೆಲ್ಲ ಬಳಸ್ತೀನಿ ನೋಡಿ. ಹಾಗೆ ಈರುಳ್ಳಿ ತೊಗೊಂಡಿದ್ದೀನಿ 2, 1 ಗೆಡ್ಡೆ ಬೆಳ್ಳುಳ್ಳಿ, ಅರ್ಧ ಇಂಚು ಶುಂಠಿ, ಕೊತ್ತಂಬರಿ ಅಂತ ಹಸಿಮೆಣಸಿನ್ಕಾಯಿ, ಇದನ್ನೆಲ್ಲ ಸೇರಿಸ್ಕೊಂಡು ರುಬ್ಕೊಳ್ಳೋಣ. ಇದಾದಮೇಲೆ ನಾವು ಇನ್ನೊಂದು ಮಸಾಲೆನ ರುಬ್ಕೊಳ್ತಾ ಇದ್ದೀವಿ. ಈಗ ಅದಕ್ಕೆ ಕಾಯಿ ಮತ್ತು ಒಂದು ಅರ್ಧ ಹೋಳಷ್ಟು ಕಾಯಿ ಆದರೆ ಸಾಕು. 2 ಸ್ಪೂನ್ ಧನಿಯಾ ಪುಡಿ ಮತ್ತು ಗೋಡಂಬಿ ಹಾಕಿ ಸೇರಿಸ್ಕೊಂಡು ರುಬ್ಕೊಳ್ತಿದ್ದೀನಿ. ಇವಾಗ ಒಂದು ಪ್ಯಾನ್ ತೊಗೊಳ್ತೀನಿ. ಆ ಪ್ಯಾನ್ಗೆ ಪಲಾವ್ ಎಲೆ ಮತ್ತು ಜೀರಿಗೆ, ಓಂಕಾಳು ಮತ್ತು ಚಕ್ಕೆ, ಲವಂಗ ಮತ್ತು ಸ್ಟಾರ್ ಇದೆಲ್ಲ ಹಾಕಿ ಒಂದು ಸ್ಪೈಸಸ್ನ ಒಂದು ಸ್ವಲ್ಪ ಬಾಡಿಸ್ಕೊಳ್ತೀನಿ. ಅದಾದಮೇಲೆ ಈರುಳ್ಳಿ ಹಾಕ್ಕೊಳ್ತೀನಿ. ಸ್ವಲ್ಪ ಒಗ್ಗರಣೆಗಷ್ಟೇ ಈರುಳ್ಳಿ ಹಾಕ್ಕೊಂಡಾದ್ಮೇಲೆ ನಾವು ತೊಗೊಂಡಿರ್ತೀವಲ್ಲಂಥ ತರಕಾರಿಗಳನ್ನ ಫಸ್ಟು ಕಾಳನ್ನ ಹಾಕ್ಕೊಳ್ತೀನಿ. 1 ಕಪ್ ಕಾಳು ಹಾಕ್ಕೊಳ್ತೀನಿ. ಕಾಳನ್ನ ಬೇಯಿಸಿಲ್ಲ ನಾನು, ಹಾಗೆ ಎಣ್ಣೆಲೇ ಹುರ್ಕೊಂಡು ಎಲ್ಲ ತರಕಾರಿನ ಬೇಯಿಸ್ಕೊಳ್ತೀನಿ. ಇದು 2 ಥರ ಮಾಡ್ಬೋದು ಮೆಥಡು. ಇಲ್ಲ ಎಲ್ಲ ತರಕಾರಿನ ಹಾಗೆ ಬಾಡಿಸಿ ಹಾಗೆ ಓಪನ್ ವೆಸಲಲ್ಲಿ ಬೇಯಿಸ್ಬೋದು. ಇಲ್ಲಾಂದರೆ 1 ವಿಷಲ್ ಹೊಡ್ಸ್ಕೊಂಡ್ರೂ ಸಾಕು. ಇದೆಲ್ಲ ತರಕಾರಿಗಳನ್ನ ಹಾಕಿ 1 ವಿಷಲ್ ಹೊಡ್ಸ್ಕೊಂಡ್ರೂ ಸಾಕು. ಬಟ್ ನನಗೆ ಈ ಥರ ಮಾಡೋದ್ರಿಂದ ನಮ್ಮ ಟೇಸ್ಟ್ ಚೆನ್ನಾಗಿರುತ್ತೆ. ಹಾಗೆ ರೆಸ್ಟೋರೆಂಟ್ ಸ್ಟೈಲಲ್ಲಿ ನಮಗೆ ಹೇಗೆ ಬೇಕೋ ಹಾಗೆ ಮಾಡ್ಕೋಬೋದು. ಕುಕ್ಕರಲ್ಲೂ ಮಾಡ್ಕೋಬೋದು, ಈಗ ಓಪನ್ ವೆಸಲಲ್ಲೂ ಮಾಡ್ಕೋಬೋದು. ನೋಡಿ, ಈಗ ಎಲ್ಲ ತರಕಾರಿಗಳನ್ನ ಏನೇನು ತೊಗೊಂಡಿರ್ತೀನಲ್ಲ, ಬೀನ್ಸು, ಕ್ಯಾರೆಟು, ನೌಕೋಲು ಮತ್ತು ಇದೆಲ್ಲ ಹಾಕ್ಕೊಂಡಿರ್ತೀನಲ್ಲ, ಅದನ್ನೆಲ್ಲ ತೊಗೊಂಡಿರ್ತೀನಿ. ಹುರ್ಕೊಂಡಾದ್ಮೇಲೆ ಒಂದು 10 ನಿಮಿಷ ಹುರ್ಕೋಬೇಕು ಉಪ್ಪು ಹಾಕ್ಕೊಂಡು ಹುರಿದಾದ್ಮೇಲೆ ನಾವು ಈರುಳ್ಳಿ ಮತ್ತು ಇದೆಲ್ಲ ರುಬ್ಕೊಂಡಿರ್ತೀವಲ್ಲ ಮಸಾಲೆನ, ಅದನ್ನು ಆ್ಯಡ್ ಮಾಡ್ಕೊಂಡು ಹುರ್ಕೊಂಡಾದ್ಮೇಲೆ ಸ್ವಲ್ಪ ಹಸಿ ವಾಸನೆ ಎಲ್ಲ ಹೋದ್ಮೇಲೆ ನಾವು ಇಲ್ಲಿ ಬ್ರೋಕಲಿನ ಫಸ್ಟೇ ಬೇಯಿಸ್ಕೊಂಡಿರೋ ಕಾರಣಕ್ಕೆ ನಾವು ಅದನ್ನು ಲಾಸ್ಟಲ್ಲಿ ಹಾಕ್ತೀನಿ. ಈಗ ಮಸಾಲೆನ ಸ್ವಲ್ಪ ಹಸಿ ವಾಸನೆ ಹೋಗೋರು ಹುರ್ಕೊಂಡಾದ್ಮೇಲೆ ನಾನು ಕಾಯಿದೇನೆ ಮಸಾಲೆ ಇಟ್ಕೊಂಡಿರ್ತೀನಲ್ಲ, ಅದನ್ನು ನಾನು ಇಲ್ಲಿ ಆ್ಯಡ್ ಮಾಡ್ಕೊಂಡಿದ್ದೀನಿ. ಕಾಯಿ ಗೋಡಂಬಿ ಹಾಕೋದ್ರಿಂದ ರಿಚ್ನೆಸ್ ಚೆನ್ನಾಗಿ ಬರುತ್ತೆ. ಆಮೇಲೆ ಅದು ರೆಸ್ಟೋರೆಂಟ್ ಸ್ಟೈಲಲ್ಲಿ ಹೇಗೆ ಬರುತ್ತಲ್ಲ ಹಾಗೇ ಇರುತ್ತೆ. ಬೇಕಾದ್ರೆ ನೋಡಿ ನೀವು. ಲಾಸ್ಟಲ್ಲಿ ಕಸೂರಿ ಮೇಥಿನ ನಾನು ಕ್ರಷ್ ಮಾಡಿ ಹಾಕ್ತಿದ್ದೀನಿ. ಹಾಕೋದ್ರಿಂದ ತುಂಬ ಚೆನ್ನಾಗಿ ಬರುತ್ತೆ ನಮಗೆ ಅದು ಟೇಸ್ಟ್ ಕೂಡ. ಇದು ನಾನು ಮಾಡಿದ ಮೇಲೆ ಅದು ಒಂದಿಷ್ಟು ಕೂಡ ಉಳಿಲಿಲ್ಲ, ಅಷ್ಟು ಚೆನ್ನಾಗೆಲ್ಲ ಖಾಲಿ ಆಗೋಯಿತು. ನೀವು ಟ್ರೈ ಮಾಡಿ, ಚೆನ್ನಾಗಿ ಬಂದರೆ ಕಮೆಂಟ್ ಮತ್ತು ಲೈಕ್ ಮತ್ತು ಶೇರ್ ಮಾಡಿ ಪ್ಲೀಸ್. ನನ್ನ ವಿಡಿಯೋನ ಯಾರ್ಯಾರು ನೋಡ್ತಿದ್ದೀರಾ ಅವರು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವಿಡಿಯೋನ ಎಂಕರೇಜ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಇದನ್ನು ನೀವು ಚಪಾತಿಗೆ ಅದು ಯೂಸ್ ಮಾಡ್ಬೋದು, ಪೂರಿ ಮಾಡ್ಕೊಂಡು ತಿಂದು ಚೆನ್ನಾಗಿರುತ್ತೆ, ದೋಸೆಗೆ ಚೆನ್ನಾಗಿರುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್.